ಸಾಮಾಜಿಕ ಸವಲತ್ತು, ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸರಗೂರಿನ ರೈತ ಸಂಪರ್ಕ ಕೇಂದ್ರದಲ್ಲಿನ ಸೇವೆಗಳು ಹಾಗೂ ಅಲ್ಲಿ ಸಿಗುತ್ತಿರುವಂತಹ ಸೇವಾ ಸೌಲಭ್ಯಗಳ ಕುರಿತು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ಶ್ರೀಯುತ ಎಂ ಶಿವಕುಮಾರ್ ರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ರೈತ ಸಂಪರ್ಕ ಕೇಂದ್ರದಲ್ಲಿನ ವಿವಿಧ ರೀತಿಯ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಶಿವಕುಮಾರ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್ ಸರ್. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯದ ಮುಖಾಂತರ ಈ ರೈತ ಸಂಪರ್ಕ ಕೇಂದ್ರದ ಕಾರ್ಯವೈಖರಿ ಹಾಗೂ ಅದರ ಗುರಿ ಯೋಜನೆಗಳ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ಓಕೆ, ಮೊದಲನೇದಾಗಿ ಕೃಷಿ ಇಲಾಖೆಗೆ 2012ರಲ್ಲಿ ಬಂದಿದ್ದು. ಮೊದಲನಾಗಿ ಬಂದಿದ್ದು ಸರಗೂರಿಗೇನೆ 6.5 ವರ್ಷ ಇಲ್ಲಿ ಸರ್ವಿಸ್ ಮಾಡಿ ಹೋಗಿದ್ದೆ. ಆ ಒಂದು ಇದಕ್ಕೂ ಈಗ ಹೊಸ ಸೌಲಭ್ಯಗಳು ಬಂದಿರೋ ಬಗ್ಗೆ ನಾನು ಕೆಲವು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಕೃಷಿ ಇಲಾಖೆ ನಮ್ಮ ರೈತ ಸ್ನೇಹಿ ಅಂದರೆ ನಮಗೆ ಯಾವುದೇ ರೀತಿ ರೈತರಿಗೆ ಯಾವುದೇ ರೀತಿ ಸಂದರ್ಭದಲ್ಲಿ ನಮ್ಮ ಇಲಾಖೆ ಕಡೆಯಿಂದ ಏನೇನು ಮಾಡಬೇಕು, ಯಾವ್ಯಾವ ಕಾರ್ಯಕ್ರಮಗಳು ಬರ್ತಾಯಿದೆ ಅದನ್ನು ನಾವು ಯಾವ್ಯಾವ ರೀತಿಯಲ್ಲಿ ಮಾಧ್ಯಮಗಳ ಮುಖಾಂತರ ಆಗಿರ್ಬೋದು ಅಥವಾ ತರಬೇತಿಗಳ ಮುಖಾಂತರ ಆಗಿರ್ಬೋದು ನಾವು ರೈತರಿಗೆ ತಿಳಿಯಪಡಿಸ್ತಾ ಇದ್ದೀವಿ. ಅದರಲ್ಲಿ ನಮಗೆ ಸುಮಾರು ಇಲಾಖೆಗೆ ಸಂಬಂಧಪಟ್ಟಾಗೆ ಸುಮಾರು ಕಾರ್ಯಕ್ರಮಗಳಿದ್ದಾವೆ. ಆ ಕಾರ್ಯಕ್ರಮಗಳು ಪ್ರತಿಯೊಂದೂ ಕೂಡ ನಾವು ರೈತರಿಗೆ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಬಂದಂಥ ರೈತರುಗಳಿಗೆ ಮಾಹಿತಿ ಕೊಡೋದಾಗಲಿ ಅಥವಾ ನಾವು ಹಳ್ಳಿಗಳಿಗೆ ಹೋದಾಗ ಭೇಟಿ ಮಾಡಿದಾಗ ಅಲ್ಲಿ ಮಾಹಿತಿ ಕೊಡೋದಾಗಲಿ, ಈ ಥರ ಪ್ರತಿಯೊಬ್ಬರಿಗೂ ನಮ್ಮ ಇಲಾಖೆ ಕಾರ್ಯಕ್ರಮಗಳು ಮುಟ್ಟಬೇಕು ರೈತರಿಗೆ. ಆ ರೀತಿ ನಾವು ಎಲ್ಲ ರೀತಿ ಕಾರ್ಯನ ಯಾವ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಒಂದು ನಮ್ಮ ಮೇಲ್ಮಟ್ಟದಲ್ಲಿ ಹೇಳಿರ್ತಾರೆ. ಅದರ ಪ್ರಕಾರ ನಾವು ರೈತರಿಗೆ ಇಲಾಖೆ ಸೌಲಭ್ಯಗಳಾಗಲಿ ಕಾರ್ಯಕ್ರಮಗಳಾಗಲಿ ಅದನ್ನು ನಾವು ತಿಳಿಪಡಿಸ್ತಿದ್ದೀವಿ. ಇದ್ರ ಜೊತೆಗೇನೆ ಗುರಿ ಅಂದರೆ ಇದೆ, ಮೇಜರ್ ಗುರಿ ನಮ್ದು ಇದೇನೆ, ಪ್ರತಿಯೊಬ್ಬ ರೈತರಿಗೂ ಇಲಾಖೆ ಸೌಲಭ್ಯಗಳು ಇಲಾಖೆ ಕಾರ್ಯಕ್ರಮಗಳು ತಲುಪಬೇಕು. ಅದ್ರ ಪ್ರಕಾರ ನಾವು ಯೋಜನೆಗಳಂದರೆ ಯಾವ ರೀತಿ ತಲುಪಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ತರಬೇತಿ ಮುಖಾಂತರ ಆಗಿರ್ಬೋದು ಅಥವಾ ಈಗ ಗ್ರೂಪ್ ಟಾಕ್ ಅಂತೆಲ್ಲ ಮಾಡ್ತಿದ್ದೀವಿ. ಆ ಥರ ಎಲ್ಲ ಮಾಡಿಕೊಂಡು ನಾವು ಮತ್ತು ವಿಡಿಯೋ ಕಾನ್ಫರೆನ್ಸ್ ಆಗ್ಬೋದು ಅಥವಾ ಏನು ನಮ್ಮದು ಗೂಗಲ್ ಮೀಟಿಂಗ್ ಇರ್ಬೋದು, ಆ ಥರ ಎಲ್ಲ ಮಾಡಿಕೊಂಡು ಕಾರ್ಯಕ್ರಮಗಳನ್ನ ರೈತರಿಗೆ ತಲುಪಿಸ್ತಾ ಇದ್ದೀವಿ. ಸರ್, ರೈತ ಸಂಪರ್ಕ ಕೇಂದ್ರದ ಒಂದು ಪ್ರಾಥಮಿಕ ಕೆಲಸ ಅಥವಾ ಕಾರ್ಯ ಅಂದರೆ ಪ್ರಮುಖವಾಗಿ ರೈತರಿಗೆ ಬಿತ್ತನೆ ಬೀಜಗಳನ್ನು ಕೊಡುವಂಥದ್ದು ಸರ್, ಅವರು ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ. ಹೌದು. ಹಾಗಿದ್ರೆ ಪ್ರಸ್ತುತವಾಗಿ ಈ ಬಿತ್ತನೆ ಬೀಜಗಳ ಪೂರೈಕೆ ಯಾವ ರೀತಿ ಇದೆ ಸರ್? ಅದರಲ್ಲಿ ಪ್ರಮುಖವಾಗಿ ಭತ್ತ ಆಗಿರ್ಬೋದು, ರಾಗಿ, ಮುಸುಕಿನ ಜೋಳ ಪ್ರಸ್ತುತವಾಗಿ ನೀಡ್ತಾ ಇದ್ದೀರಾ. ಇವುಗಳ ಕುರಿತು ಮಾಹಿತಿನ ಹಂಚಿಕೊಡಿ ಸರ್. ಹೌದು, ನಮ್ಮ ಇಲಾಖೆಯಲ್ಲಿ ರೈತರಿಗೆ ಸಬ್ಸಿಡಿ ದರದಲ್ಲಿ ಸಹಾಯಧನದಲ್ಲಿ ರೈತರಿಗೆ ಬಿತ್ತನೆ ಬೀಜ ಕೊಡ್ತಾ ಇದ್ದೀವಿ. ಅದರಲ್ಲಿ ನಾವು ಕೆಲವಾರು ಕಂಪನಿಗಳು ಅಂದರೆ ನಮ್ಮಲ್ಲಿ ರಾಜ್ಯ ಸರ್ಕಾರದ್ದೇನೆ 2 ಇದ್ದಾವೆ, ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತೆ ಇನ್ನೊಂದು ರಾಷ್ಟ್ರೀಯ ಬೀಜ ನಿಗಮ ಅಂತ. ಅದು NSC ಮತ್ತು KSCC ಅಂತ ಹೇಳಿ. ಅದರ ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ಇದ್ದಾವೆ, ಪ್ರೈವೇಟ್ ಸಂಸ್ಥೆಗಳು. ಅದು ಚೋರಿಯನ್ ಪೋಕ್ಪಂಡ್ ಅಂತ CP ಶೀಟ್ಸ್ ಅಂತ ಕೊಡ್ತಿದ್ದೀವಿ, ಮತ್ತು ಗಂಗಾ ಕಾವೇರಿ ಅಂತ ಹೇಳಿ ಕೊಡ್ತಿದ್ದೀವಿ. ಅದರಲ್ಲಿ ಅಡ್ವಾಂಟಾ ಈ ಥರ ಎಲ್ಲ ಕೊಡ್ತಾ ಇದ್ದೀವಿ. ಅದರಲ್ಲಿ ಮೇಜರು ನಮಗೆ ಅಲಸಂದೆ, ಹೆಸರು, ಉದ್ದು ಮತ್ತು ಏನು ಭತ್ತ, ರಾಗಿ ಇದೆ, ಅದು ನಮ್ಮ ಇದೇ ಕೊಡ್ತಾ ಇದೆ, KSCC ಅವರು ಮತ್ತು NSC ಅವರು ಕೊಡ್ತಾರೆ. ಇನ್ನು ಉಳಿದಿದ್ದು ಏನು ಮುಸ್ಕುಂಜೋಳ ನಮ್ಮಲ್ಲಿ ಈ KSCC ಇದೆಯಲ್ಲ, ಕರ್ನಾಟಕ ರಾಜ್ಯ ಬೀಜ ನಿಗಮ, ಅಲ್ಲಿಂದ ಕೊಡಲ್ಲ. ಹಾಗಾಗಿ ನಾವು ಪ್ರೈವೇಟ್ ಏಜೆನ್ಸಿಯಿಂದ ನಾವು ತರಿಸ್ಕೊತಿದ್ದೀವಿ. ಅಂದರೆ ಅದು ಸರ್ಕಾರದ ಮಟ್ಟದಲ್ಲಿ ಆಗಿರುತ್ತೆ, ಇಂಥವ್ರಿಗೆ ಆರಿಸಿ ರೇಟ್ ಕಾಂಟ್ರಾಕ್ಟ್ ದರಪಟ್ಟಿ ಅಂತ ಹೇಳಿರ್ತಾರೆ. ಅದರ ಮುಖಾಂತರ ಯಾರು ಇದು ಮಾಡಿರ್ತಾರೆ ಅವ್ರಿಗೇನೆ ನಾವು ಕೊಟ್ಟು ಅವ್ರ ಕಡೆಯಿಂದ ನಾವು ಸ್ಟಾಕ್ ತರಿಸ್ಕೊಂಡು ರೈತರಿಗೆ ಸಬ್ಸಿಡಿ ದರದಲ್ಲಿ ಕೊಡ್ತಾ ಇರ್ತೀವಿ. ಈಗ ಆಲ್ಮೋಸ್ಟ್ ಈಗ ನಮ್ಮ ನೋಡಿ ಈ ವರ್ಷದಲ್ಲಿ ಅಂದರೆ ಈಗ ಏನು ಪೂರ್ವ ಮುಂಗಾರು ಅಂತ ಮುಂಗಾರಿನಲ್ಲಿ ನಾವು ಅಲಸಂದೆನ ಹೆಚ್ಚು 1140 12 ಕ್ವಿಂಟಲ್ ಕೊಟ್ಟಿದ್ದೀವಿ. ಹೆಸರು ಅಷ್ಟೇನೆ ಒಂದು 10 ರಿಂದ 11 ಕ್ವಿಂಟಾಲು. ಅದೇ ಥರ ಈಗ ಮುಸ್ಕುಂಜೋಳ ಬಂದ್ಬಿಟ್ಟು ನಮಗೆ 9940 kg ಅಂದರೆ 100 ಕ್ವಿಂಟಾಲ್. ಸೊ ಭತ್ತ ಬಂದ್ಬಿಟ್ಟು 351 ಕ್ವಿಂಟಾಲ್ ಕೊಟ್ಟಿದ್ದೀವಿ. ಈ ಥರ ನಾವು ಇಲಾಖೆಯಿಂದ ನಾವು ಸಬ್ಸಿಡಿ ದರದಲ್ಲಿ ರೈತರಿಗೆ ಈ ಬಿತ್ತನೆ ಬೀಜಗಳು ಕೊಡ್ತಾ ಇದ್ದೀವಿ. ಯಾಕೆಂದರೆ ಕೆಲವರು ಅವರೇ ಸ್ವಂತ ಇಟ್ಕೊಂಡು ಮಾಡ್ತಾರೆ, ಹೋದ ವರ್ಷದ ಬೆಳೆ ಬೆಳೆದಿರೋದನ್ನ ಇಟ್ಕೊಂಡು ಮಾಡ್ತಾರೆ. ಕೆಲವರು ನಮ್ಮ ಇಲಾಖೆಯಿಂದನೇ ಖರೀದಿ ಮಾಡಿ ತೊಗೊಂಡು ಹೋಗ್ತಾರೆ. ಅದೆಲ್ಲ ಸರ್ಟಿಫೈಡ್ ಸೀಡ್ಸ್ ಆಗಿರ್ತವೆ. ಮತ್ತು ನಾವು ಆ ಸೀಡ್ಸ್ನ ನಾವು ಟೆಸ್ಟಿಂಗ್ ಮಾಡಿ ಮತ್ತು ಲ್ಯಾಬ್ಗಳಿಗೆಲ್ಲ ಕಳಿಸಿ ಅದ್ರ ರಿಸಲ್ಟ್ ತೊಗೊಂಡು ಅದನ್ನು ನೋಡಿಕೊಂಡೇ ಅದರದ್ದು ಬೆಳವಣಿಗೆ ಹೆಂಗಿದೆ, ಅದರದ್ದು ಕ್ವಾಲಿಟಿ ಹೆಂಗಿದೆ ಅದೆಲ್ಲ ಚೆಕ್ ಮಾಡಿಕೊಂಡೇ ರೈತರಿಗೆ ವಿತರಣೆ ಮಾಡೋದು ನಾವು.
ಸರ್, ಈ ಥರ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಸಿಗುವಂಥ ಬಿತ್ತನೆ ಬೀಜಗಳಿಗೂ ಅಥವಾ ಹೊರಗಡೆ ಖಾಸಗಿ ವ್ಯಕ್ತಿಗಳಿಂದ ಖರೀದಿಸುವಂಥ ಬಿತ್ತನೆ ಬೀಜಗಳಿಗೂ ಏನಾದ್ರು ವ್ಯತ್ಯಾಸಗಳಿರುತ್ತೆ ಸರ್? ವ್ಯತ್ಯಾಸ ಅಂತಂದ್ರೆ ಈಗ ಖಾಸಗಿ ಅಂತಂದ್ರೆ ನಮಗೆ ಗ್ಯಾರಂಟಿ ಇರಲ್ಲ. ಈಗ ಅವ್ರದ್ದು ಕ್ವಾಲಿಟಿ ಸೀಡ್ಸ್ ಇರುತ್ತೆ ಅಥವಾ ಇರಲ್ಲ ಅಂತ ನಮಗೆ ಗೊತ್ತಿರಲ್ಲ. ಇಲಾಖೆಯಿಂದ ಖರೀದಿ ಮಾಡಿರ್ತೀವಿ ಅಂತಂದ್ರೆ ಅದಕ್ಕೆ ಒಂದು ಗ್ಯಾರಂಟಿ ಇರ್ತದೆ. ಒಂದು ಸಂಸ್ಥೆಯವರು, ಈಗ ಉದಾಹರಣೆ KCC ಅವರು ನಮಗೆ ಒಂದು ಜ್ಯೋತಿ ಭತ್ತ ಕೊಡಬೇಕು ಅಂದ್ರೆ ಅವರು ಫಸ್ಟ್ ಸ್ಯಾಂಪಲ್ ಟೆಸ್ಟ್ ಮಾಡಿ ಕೊಟ್ಟಿರ್ತಾರೆ. ಈಗ 100 ಬೀಜನ ನಾವು ಮೊಳಕೆ ಕಟ್ಟಕ್ಕೆ ಇಡ್ತಾರೆ. ಆ ಮೊಳಕೆ ಕಟ್ಟಿ ಇಟ್ಟಿದ್ದು ಎಷ್ಟು ಬರ್ತದೆ, ಈಗ 96 ಬೀಜ ಮೊಳಕೆ ಬಂತು ಅಂದ್ರೆ 96% ಅಂತ, ಎಬೋವ್ 96-98% ಬಂದೇ ಬರುತ್ತೆ. ಆ ಥರ ಕ್ವಾಲಿಟಿ ಸೀಡ್ಸ್ನೇ ಅವರು ಸೆಲೆಕ್ಟ್ ಮಾಡ್ಕೊಂಡು ಕೊಡೋದು. ಈಗ ಪ್ರೈವೇಟ್ ಅಂದರೆ ಕೆಲವರು ನಿಮಗೆ ಗೊತ್ತು, ಅಕಸ್ಮಾತ್ ಏನಾದ್ರು ಅಕ್ರಮ ನಡೆಯೋ ಚಾನ್ಸಸ್ ಇರ್ತವೆ ಅಂತ ಹೇಳಿ ಪ್ರೈವೇಟ್ ಸೀಡ್ಸ್ಗಳನ್ನ ನಾವು ಇದು ಮಾಡೋಕ್ಕೆ ಹೋಗಲ್ಲ. ಇಲಾಖೆದಾದರೆ ನಾವೇ ಇದು ಮಾಡ್ತೀವಲ್ಲ. ಸೊ ಹಾಗಾಗಿ ರೈತರು ಕೂಡ ಅದನ್ನೇ ಕೇಳ್ತಾರೆ. ಯಾವತ್ತು ರೈತರು ಸುಮ್ಮನೆ ಯಾವುದೋ ಒಂದು ಚೀಲದಲ್ಲಿ ತುಂಬಿ ಕೊಟ್ಟರೆ ತೊಗೊಳಕ್ಕೆ ಇಷ್ಟಪಡಲ್ಲ. ಅವರಿಗೆ ಅಲ್ಲಿ ಟ್ಯಾಗ್ ಇರಬೇಕು ಅವರಿಗೆ, ಮತ್ತೆ ಅಲ್ಲಿ ಚೀಟಿ ಇರ್ತದಲ್ಲ, ನಾವೇನು ಲಾಟ್ ನಂಬರು, ಅದು ಯಾವ ಬೆಳೆ, ಮತ್ತೆ ಅದು ಎಕ್ಸ್ಪೈರಿ ಡೇಟ್ ಏನು, ಪ್ರತಿಯೊಂದು ಇರುತ್ತಲ್ಲ. ಹಾಗಾಗಿ ಬಂದು ತಗೋತಾರೆ. ಸರ್, ಹಾಗಿದ್ರೆ ಪ್ರಸ್ತುತ ದಿನಗಳಲ್ಲಿ ಈ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಏನೇನೆಲ್ಲ ಉಪಕರಣಗಳನ್ನು ಪೂರೈಕೆ ಮಾಡಲಾಗ್ತಿದೆ ಸರ್ ಕೇಂದ್ರದಿಂದ? ತುಂತುರು ನೀರು ಈಗ ಅದೇ ನಮಗೆ ಸ್ವಲ್ಪ ನೀರಿಂದು ಅಭಾವ ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ನಾವು ಬೆಳೆಗಳಿಗೆಲ್ಲ ಸಾಧ್ಯವಾದಷ್ಟು ತುಂತುರು ಹನಿ ನೀರಾವರಿ ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದ್ದು ಯೋಜನೆ ಇಡಿ. ಅದೇನಾಗ್ತಿದೆ ಅಂದರೆ ನಮಗೀಗ ತುಂತುರು ನೀರಾವರಿ ಉಪಕರಣಗಳಲ್ಲೂ ಮೊದಲೆಲ್ಲ ನಾವು 2.5 ಎಕರೆ ಇರಲೇಬೇಕು, 1 ಯೂನಿಟ್ ಕೊಡ್ಬೇಕಾರೆ ಅಂತ. 1 ಯೂನಿಟ್ ಅಂದ್ರೆ ಏನು, 30 ಪೈಪು, 5 ಜೆಟ್ಟು ಪ್ಲಸ್ ಆಕ್ಸೆಸರೀಸ್, ಕ್ಲ್ಯಾಂಪ್ಸು, ನಟ್ಟು ಬೋಲ್ಟ್ಸ್ ಏನು ಬರ್ತವೆ ಆ ಥರ. ಸೊ ಈಗ ಏನಾಗಿದೆ ಅಂದರೆ 1 ಎಕರೆ ಇರೋ ರೈತರಿಗೂ ಕೊಡ್ಬೋದು ಅಂತಿದೆ. ಮತ್ತೆ ಈಗ ಒಂದು ಸಾರಿ ನಾವು ಕೊಟ್ಟ ಮೇಲೆ 7 ವರ್ಷದ ತನಕ ಸವಲತ್ತು ಕೊಡಂಗಿಲ್ಲ ರೈತರಿಗೆ, ಅದೇ ರೈತರಿಗೆ. ಅದನ್ನೇನು ಮಾಡ್ತಾರೆ, ಈ ಹೋದ ವರ್ಷದಿಂದ ಸ್ವಲ್ಪ ಸಡಿಲಿಕೆ ಮಾಡಿದ್ದಾರೆ. ಏನಂತ, ಈಗ ಅಕಸ್ಮಾತ್ ರೈತ 3.5 ಎಕರೆ ಮೇಲಿದ್ರೆ ಆ ರೈತರಿಗೆ ಇನ್ನೊಂದು ಸೆಟ್ ಕೊಡ್ಬೋದು. 7 ವರ್ಷ ತುಂಬಿಲ್ಲದೆ ಹೋದ್ರೂ ಪರವಾಗಿಲ್ಲ, ಇನ್ನೊಂದು ಯೂನಿಟ್ ಕೊಡ್ಬೋದು, ಘಟಕ ಅಂತೀವಿ ನಾವು, ಅದನ್ನು ಕೊಡ್ಬೋದು ಅಂತ. ಮತ್ತು 3 ಎಕರೆಯಿಂದ 3.5 ಎಕರೆ ಒಳಗಿದ್ರೆ ಆ ರೈತರಿಗೆ 18 ಅಂದರೆ ಆಫ್ ಸೆಟ್ ಕೊಡೋದು ಅಂತ, ಆಫ್ ಯೂನಿಟ್ 18 ಪೈಪು 3 ಜೆಟ್ಟು ಈ ಥರ. ಮತ್ತು 4,139 ರೂಪಾಯಿ ಒಬ್ಬ ರೈತರು ಸಬ್ಸಿಡಿನ ಇದು ರೈತರೊಂದಿಗೆ ಪಾವತಿಸಬೇಕು. ಅವರಿಗೆ 19,000 ಚಿಲ್ಲರೆ 19,429 ರೂಪಾಯಿ ಸಬ್ಸಿಡಿ ಬರುತ್ತೆ. ಸೊ ಹಂಗಾಗಿ ಅವರು ರೈತರ ವಂತಿಕೆನ ಕಟ್ಕೊಟ್ರೆ ಅಂದರೆ ನಾವು ಕ್ಯಾಶ್ ತಗೊಳ್ಳಲ್ಲ, ಏನಿದ್ರು ಆನ್ಲೈನ್ ಪೇಮೆಂಟ್. ಅದು ಕಂಪ್ನಿ ಯಾವ ಕಂಪ್ನಿ ಇರ್ತವೆ ಆ ಕಂಪ್ನಿಗೆ ಅದು ಆನ್ಲೈನ್ ರೈತರ ಅಕೌಂಟಿಂದ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆದ ತಕ್ಷಣ ನಾವು ಬ್ಯಾಂಕಿಂದ UTR ನಂಬರ್ ತಗೋತೀವಿ, ಪ್ಲಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋತೀವಿ, ಆ ರೈತನ ಅಕೌಂಟಿಂದ ದುಡ್ಡು ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ ಅದನ್ನು ತಗೊಂಡು ನಂತರ ನಾವು ಇಲ್ಲಿ ಘಟಕಗಳನ್ನು ವಿತರಣೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈಗ ರೈತರಿಗೆ ಎಲ್ಲರಿಗೂ ಸ್ವಲ್ಪ ಅದು ಇದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾವು ಈ ಗ್ರೂಪ್ ಟಾಕ್ ಅಂತೆಲ್ಲ ಮಾಡ್ತಿದ್ದೀವಿ. ಮೊನ್ನೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರಾದಂಥ ಪ್ರಸಾದ್ ಅವರು ಒಂದು ಗ್ರೂಪ್ ಟಾಕ್ ಮಾಡಿದರು. 3,500 ಜನ ಅದರ ಗ್ರೂಪ್ ಟಾಕಲ್ಲಿ ಇದ್ದರು. ಸೊ ಆ ಥರ ನಾವು ಮಾಡಿಕೊಂಡು ಎಲ್ಲರಿಗೂ ಏಕಕಾಲದಲ್ಲೇ ಹೆಚ್ಚು ಜನ ರೈತರಿಗೆ ವಿಷಯ ಮುಟ್ಟಬೇಕು. ಇಲಾಖೆ ಕಾರ್ಯಕ್ರಮಗಳು ಏನು, ಅದು ಯಾವ ರೀತಿ ನಾವು ತೊಗೋಬೇಕು, ಈಗ ಏನೇನು ದಾಖಲಾತಿ ಕೊಡಬೇಕು. ಸಾಮಾನ್ಯ ಕೆಲವ್ರಿಗೆ ಈಗೆಲ್ಲ ಗೊತ್ತಿದೆ ಏನೇನು ಕೊಡಬೇಕು ಅಂತ, ಆದ್ರೂ ಕೂಡ ಕೆಲವರು ಮತ್ತೆ ಕೇಳ್ತಾರೆ, ಡಾಕ್ಯುಮೆಂಟ್ಸ್ ಏನಾದ್ರು ಕೊಡಬೇಕಾ ಸರ್, ಮತ್ತೆ ಅದು ಕೊಡದೇವ್ರು ನಡೆಯುತ್ತಾ, ಹಿಂಗೆಲ್ಲ ಇಲ್ಲ. ಪ್ರತಿ ಸಾರಿ ನಾವು ದಾಖಲಾತಿಗಳು ತೊಗೊಂಡೇ ಕೊಡ್ತೀವಿ. ಈಗ ಒಂದು ಸ್ಪ್ರಿಂಕ್ಲರ್ ಉಪಕರಣ ಕೊಡಬೇಕು ಅಂದರೆ ನಾವು ರೈತರದ್ದು RTC, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, ಮತ್ತು 2 ಫೋಟೋ ಮತ್ತು 100 ರೂಪಾಯಿ ಒಂದು ಛಾಪ ಕಾಗದ ತೊಗೊಂಡು ಕೊಡ್ತೀವಿ. SC/ST ರೈತರಾದರೆ ಅವ್ರದ್ದು ಜಾತಿ ಪ್ರಮಾಣ ಪತ್ರ ತೊಗೋತೀವಿ. ಎಲ್ಲರಿಗೂ ಒಂದೇ ದರ. ಅದು ಏನು ರೈತರ ವಂತಿಗೆ ಜನರಲ್ ಆಗ್ಬೋದು ಅಥವಾ SC/ST ಆಗ್ಬೋದು, ಎಲ್ಲರಿಗೂ 4,139 ರೂಪಾಯಿನೇ ಸಾಮಾನ್ಯವಾಗಿ. ಸರ್, ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ಕೃಷಿ ಇಲಾಖೆಯ ಕಾರ್ಯಕ್ರಮಗಳಾಗಿರ್ಬೋದು, ಯೋಜನೆಗಳು ಸಫಲವಾಗಿ ಈ ಕೇಂದ್ರಗಳ ಮುಖಾಂತರ ರೈತರುಗಳಿಗೆ ಸೌಲಭ್ಯಗಳನ್ನ ತಲುಪಿಸೋದು ಇದರ ಕಾರ್ಯವೈಖರಿಯಾಗಿರುತ್ತೆ ಅಂತ ಹೇಳಿದ್ರಿ ಸರ್. ಹಾಗಿದ್ರೆ ಒಂದು ತಾಲೂಕಿನ ಕೃಷಿ ಇಲಾಖೆ ಅಡಿಯಲ್ಲಿ ಎಷ್ಟು ರೈತ ಸಂಪರ್ಕ ಕೇಂದ್ರಗಳು ಬರ್ತವೆ? ಆ ರೈತ ಸಂಪರ್ಕ ಕೇಂದ್ರದಲ್ಲಿ ಎಷ್ಟು ಗ್ರಾಮಗಳು ಅಥವಾ ಎಷ್ಟು ಹೋಬಳಿಗಳು ಒಳಪಡ್ತವೆ ಸರ್? ಈಗ ನೋಡಿ, ಈಗ ಸರಗೂರದೇನೆ ತೊಗೊಂಡ್ರೆ ನಮಗೆ ಈಗ ಸರಗೂರು ತಾಲೂಕಾಗಿದೆ ಅಂತಂದರೆ ಸರಗೂರಿಗೆ 2 ಹೋಬಳಿ ಬರ್ತವೆ. ಒಂದು ಸರಗೂರು ಮತ್ತು ಕಂದಲಿಕೆ ಅಂತ ಹೇಳಿ. ಸೊ ಕಂದಲಿಕೆ ಸರಗೂರಿಗೆ 48ರಿಂದ 50 ವಿಲೇಜ್ ಬರ್ತವೆ, ಕಂದಲಿಕೆಗೂ ಒಂದು 30-35 ವಿಲೇಜ್ ಬರ್ತವೆ. ಸೊ ಆ ಗ್ರಾಮಗಳಲ್ಲಿ ನಾವು ಪ್ರತಿಯೊಬ್ಬ ರೈತರಿಗೂ ನಾವು ಈ ಮಾಹಿತಿನ ಮುಟ್ಟಿಸ್ತಾ ಇದ್ದೀವಿ. ಮತ್ತು ಅದೇ ಪಂಚಾಯತಿ ಮುಖಾಂತರನೂ ಮಾಹಿತಿ ಕೊಡ್ತಾ ಇದ್ದೀವಿ. ಇವಾಗ ಹೆಂಗೆ ಅಂದರೆ ನಾವು ಇಲಾಖೆ ಕಾರ್ಯಕ್ರಮಗಳು ಏನಾದ್ರು ನಾವು ಇದು ಮಾಡಬೇಕಾದ್ರೆ, ಪ್ರಚಾರ ಮಾಡಬೇಕಾದ್ರೆ ಪಂಚಾಯತಿಗಳು ಇರ್ತಾವಲ್ಲ, ಗ್ರಾಮ ಪಂಚಾಯತಿಗಳು. ಸೊ ಅಷ್ಟು ಪಂಚಾಯತಿಗಳಿಗೂ ನಾವು ಆ ಪಂಚಾಯತಿ ನೋಟಿಸ್ ಬೋರ್ಡ್ಗೆ ಹೋಗಿ ನಾವು ಅದರ ಪ್ರಕಟಣೆ ಏನಿರುತ್ತೆ ನಮ್ಮದು, ಅದನ್ನು ತೊಗೊಂಡೋಗಿ ಅಲ್ಲಿ ಹಚ್ಚಿಸಿ ನಮ್ಮ ಇಲಾಖೆ ಸಿಬ್ಬಂದಿಗಳ ಮುಖಾಂತರ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡೋಕ್ಕೆ, ಮತ್ತು ಬಂದಂಥ ರೈತರಿಗೆ ತಾವು ಮಾಹಿತಿ ಕೊಡಿ ಅಂತೇಳಿ ಪಂಚಾಯತಿಯವ್ರಿಗೂ ಗಮನಕ್ಕೆ ತಂದು ನಾವು ಮಾಡ್ತಾ ಇದ್ದೀವಿ. ಸರ್, ಹಾಗಿದ್ರೆ ಈ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಿಂದ ಆಯಾ ಸಮಯದಲ್ಲಿ ನೀಡುವಂಥ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಆ ವ್ಯಾಪ್ತಿಗೆ ಬರುವಂಥ ರೈತರು
ಎಷ್ಟು ಎಕರೆ ಕನಿಷ್ಠ ಜಮೀನನ್ನು ಹೊಂದಿರಬೇಕಾಗತ್ತೆ, ಅದಕ್ಕೆ ತಕ್ಕಂಥ ಅಗತ್ಯ ದಾಖಲಾತಿಗಳನ್ನು ಯಾವ್ಯಾವುದನ್ನು ಅವರು ಹೊಂದಿರಬೇಕಾಗುತ್ತೆ ಸರ್? ಆ ಮೇಜರ್ ಅವ್ರಿಗೆ ರೈತರು ಅಂತಂದ್ರೆ ಮೊದಲಾಗಿ ನಮ್ಗೆ RTC ಇರಲೇಬೇಕು, ಪಹಣಿ ಇರಲೇಬೇಕು. ಆ ಪಹಣಿ 10 ಗುಂಟೆಯಿಂದ ಹಿಡಿದು ಅವರು ಎಷ್ಟು ಎಕರೆ ಹೊಂದಿದ್ರು ನಡೀತಿದೆ. ಇವಾಗ ಏನಂತಂದ್ರೆ ಒಬ್ಬ ರೈತ, ಸಣ್ಣ ರೈತ ಅಂತ ಬರ್ತಾನೆ, ಅತಿ ಸಣ್ಣ ರೈತ ಅಂತ ಬರ್ತಾರೆ, ಮತ್ತೆ ಮಧ್ಯಮ ರೈತರು ಅಂತ, ಮತ್ತೆ ದೊಡ್ಡ ರೈತರು ಅಂತ. 5 ಎಕರೆ ಮೇಲಿದ್ರೆ ಅಂದ್ರೆ 2 ಹೆಕ್ಟೇರು, ಅಂದ್ರೆ 1 ಹೆಕ್ಟೇರ್ ಅಂದ್ರೆ ನಮಗೆ 2.5 ಎಕರೆ ಕನ್ಸಿಡರ್ ಮಾಡ್ತೀವಿ. 2 ಹೆಕ್ಟೇರ್ ಅಂದ್ರೆ 5 ಎಕರೆ ಆಗುತ್ತೆ. 5 ಎಕರೆ ಮೇಲಿರೋರು ದೊಡ್ಡ ರೈತರು ಅಂತ ಹಾಕ್ತಾರೆ. ಇನ್ನು 2-2.5 ಎಕರೆಯಿಂದ ಕೆಳಗಿದ್ರೆ ಮಧ್ಯಮ ರೈತರು, ಬಿಲೋ 1 ಎಕರೆ ಇದ್ರೆ ಅವರು ಸಣ್ಣ ರೈತರು ಅಂತ ನಾವು ಅದನ್ನ ವಿಂಗಡಣೆ ಮಾಡಿರ್ತೀವಿ. ಅದ್ರ ಪ್ರಕಾರನೇ ರೈತರು ತಂದು ಡಾಕ್ಯುಮೆಂಟ್ಸ್ ಏನಿದೆ ಅವ್ರ ದಾಖಲಾತಿಗಳು ಅದನ್ನ ನಾನು ಹೇಳಿದಲ್ಲ, ನಿಮಗೆ ಈಗ RTC ಕೊಡಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ಇಲ್ಲಿ ರೈತರು ಅನ್ನೋದಕ್ಕೆ, ಮತ್ತೆ ಚಾಪ ಕಾಗದ ತಗೋತೀವಿ. ಯಾಕಂದ್ರೆ ನಾಳೆ ದಿನ ನಾನು ಮಾರಾಟ ಮಾಡಲ್ಲ, ಅದನ್ನ ಇದು ಮಾಡಲ್ಲ ಅಂತ ಹೇಳಿ ಒಂದು ಅವ್ರ ಹತ್ರ ಒಂದು ಒಪ್ಪಿಗೆ ಪತ್ರ ಅಂತ ತಗೋತಿದ್ದೀವಿ. ಅದ್ರ ಜೊತೆ SC ST ಇದು ಬಂದು ನಮಗೆ ಜಾತಿ ಪ್ರಮಾಣ ಪತ್ರ ತಗೋತೀವಿ. ಸರ್, ಹಾಗಿದ್ರೆ ಈ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗಿದೆ ಸರ್? ಯಾವ್ಯಾವ ರೀತಿಯ ಸೇವಾ ಸೌಲಭ್ಯಗಳು ಈ ಯೋಜನೆ ಅಡಿಯಲ್ಲಿ ರೈತರಿಗೆ ತಲುಪಿಸಲಾಗ್ತಾ ಇದೆ ಸರ್ ರೈತ ಸಂಪರ್ಕ ಕೇಂದ್ರದಿಂದ? ಆ ಕೃಷಿ ಭಾಗ್ಯ ಯೋಜನೆ ಬಂದು ನಮಗೆ 2015ರಿಂದನೇ ಇತ್ತು, ನಮಗೆ ಅನುಷ್ಠಾನ ಆಗಿತ್ತು. ಆವಾಗಲೂ ಕೂಡ ನಾನು ಇಲ್ಲಿದ್ದೆ. ನಾನು ಆಗ್ಲೂ ಕೂಡ ನಾವು ಹೆಚ್ಚಿನ ಜನ ರೈತರಿಗೆ ನಾವು ಕೊಟ್ಟಿದ್ದೀವಿ ಇಲಾಖೆಯಿಂದ. ಏನು ಕೃಷಿ ಹೊಂಡ ಮಾಡಿಸೋದಾಗ್ಲಿ, ಅಥವಾ ಕೃಷಿ ಹೊಂಡಕ್ಕೆ ತಾರ್ಪಲ್ ಹೊದಿಕೆ ಹಾಕ್ಸೋದು, ಮತ್ತೆ ಫೆನ್ಸಿಂಗ್ ಮಾಡಿಸೋದು, ಅಂದರೆ ಸುತ್ತ ಯಾವುದೇ ರೀತಿ ಪ್ರಾಣಿ ಅಥವಾ ಮನುಷ್ಯ ಯಾರು ಇದಾಗದೇ ಇರೋ ಥರ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ಆ ಸುತ್ತ ಫೆನ್ಸಿಂಗ್ ಹಾಕೋದು. ಮತ್ತು ಅವರಿಗೆ ಏನಿದೆ ಅದು ಸಬ್ಸಿಡಿ ಅಮೌಂಟು, ಮತ್ತು ಡೀಸೆಲ್ ಮೋಟ್ರು, ಇನ್ನು ನೀರನ್ನ ಲಿಫ್ಟ್ ಮಾಡಲಿಕ್ಕೆ ಡೀಸೆಲ್ ಮೋಟ್ರು, ಸ್ಪ್ರಿಂಕ್ಲರು ಇವೆಲ್ಲ ಕೊಡ್ತಿದ್ವಿ ಸಹಾಯಧನದಲ್ಲೇ. ಈ ವರ್ಷನೂ ಅದೇ ಥರ ಮಾಡ್ತಾ ಇದ್ದೀವಿ, ಈ ಸರಿನೂ ಹಂಗೆ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಕೃಷಿ ಭಾಗ್ಯ ಯೋಜನೆಯಲ್ಲಿ 10 ಮೀಟ್ರ್ ಅಂತ ಇರುತ್ತೆ. 10 ಮೀಟ್ರ್ ಅಂದರೆ 10 ಮೀಟ್ರ್ ಆಗಲ್ಲ, 10 ಮೀಟ್ರ್ ಉದ್ದ, 3 ಮೀಟ್ರ್ ಆಳ. ಅದೇ ಥರ ಆಳ ಒಂದೇ ಇರುತ್ತೆ 3 ಮೀಟ್ರು. ಇನ್ನು ಡೈಮೆನ್ಷನ್ನು ಹಗಲ ಉದ್ದ ಬಂದ್ಬಿಟ್ಟು 10, 12, 15, 18, 21 ಮೀಟ್ರ್ ಅಂತ ಇರುತ್ತೆ. ಸೊ ಪ್ರತಿಯೊಂದು ಇದಕ್ಕೂ ಒಂದು 10 ಮೀಟ್ರು ಅದಕ್ಕೆ ಒಂದು 20,000, ಮತ್ತು 27,000 ರೂಪಾಯಿ 12 ಮೀಟ್ರಿಗೆ, ಈ ಥರ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅದು ರೈತರು ಯಾವ ಡೈಮೆನ್ಷನಲ್ಲಿ ಮತ್ತು ಅವ್ರ ಜಮೀನು ನೋಡಿಕೊಂಡು ಅವ್ರಿಗೆ ಎಷ್ಟು ಎಕರೆ, ಈಗ ಒಬ್ಬ 1 ಎಕರೆ ರೈತ ಬಂದು ನನಗೆ 18 ಮೀಟ್ರ್ ಮಾಡ್ಕೊಡಿ ಅಂದರೆ ಮಾಡ್ಕೊಡ್ಲಿಕ್ಕೆ ಬರಲ್ಲ. ಸೊ ಅವ್ರಿಗೆ ಜಾಸ್ತಿ ಜಮೀನು ಇದ್ದು ಒಂದು 5 ಎಕರೆ ಇದೆ, 10 ಎಕರೆ ಇದೆ, ಮತ್ತು ವೇಸ್ಟ್ ಆಗ್ತಾ ಇದೆ ಜಾಗ, ಅಂಥ ಜಾಗದಲ್ಲಿ ಮಾಡ್ಕೊಡಿ ಅಂದರೆ 21 ಮೀಟ್ರ್ವರೆಗೂ ಮಾಡ್ಕೊಡ್ತೀವಿ. ಅದಕ್ಕೇನಿದೆ, ಅದಕ್ಕೆ ನಾವು ಟಾರ್ಪಲ್ಲು ಕಟ್ಸೋದು, ಅದನ್ನು ಕೂಡ ನಾವು ರೈತರ ಅಕೌಂಟಿಂದನೇ RTGS ಮಾಡಿಸ್ತೀವಿ ಸಂಸ್ಥೆಗೆ. ಇಂಥ ಸಂಸ್ಥೆ ಅಂತ ದರಪಟ್ಟಿ ನಿಗದಿಯಾಗಿರುತ್ತೆ. ಆ ಸಂಸ್ಥೆಯವರು ಬಂದು ಅವರೇ ಅದನ್ನು ತಾರ್ಪಲ್ ಹೊದಿಕೆನ ಹಾಕಿ ಹೋಗ್ತಾರೆ. ಆ ನಂತರ ಇವರು ನೀರನ್ನ ಲಿಫ್ಟ್ ಮಾಡಿಕೊಂಡು ಅದನ್ನು ತೊಗೊಂಡು ಬೆಳೆಗಳಿಗೆ ಸಂದಿಗ್ಧ ಪರಿಸ್ಥಿತಿ, ಏನು ಮಳೆ ಇಲ್ಲದೆ ಇರೋ ಟೈಮಲ್ಲಿ ಇನ್ನೇನೋ ಬೆಳೆ ಒಣಗ್ತಾ ಇದೆ ಅನ್ನೋ ಟೈಮಲ್ಲಿ ಬಳಸ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗ್ತಿದೆ. ಸೊ ಇದು ನೋಡಿ ಮೊದಲು ನಮಗೆ ರೈತರು ಯಾರೂ ಸ್ಪಂದಿಸ್ತಿರ್ಲಿಲ್ಲ. ಮೊದಲನೇ ಸರಿ ನಾವು ಹಳೆಯೂರಲ್ಲಿ ಫಸ್ಟ್ ನಾನು ಮಾಡಿದ್ದು, ಆವಾಗ ಒಬ್ಬರದ್ದು ನೋಡಿ ರೈತರು ಆಮೇಲೆ ಬರ್ಲಿಕ್ಕೆ ಶುರುವಾದರು. ಇವಾಗ ನಾವೇನು ಅವ್ರಿಗೆ ಹೇಳೋದೇ ಬೇಡ, ರೈತರು ಅವರೇ ಬರ್ತಾರೆ. ನಮ್ಗೆ ಹೊಂಡ ಮಾಡಿಕೊಡಿ ಸರ್, ನಮ್ಮ ಡೀಸೆಲ್ ಮೋಟ್ರ್ ಕೊಡಿ, ಸ್ಪ್ರಿಂಕ್ಲರ್ ಕೊಡಿ, ಟಾರ್ಪಲ್ ಹೊದಿಕೆ ಹಾಕ್ಸ್ಕೊಡಿ ಸರ್, ನಾವು ಮಾಡ್ತೀವಿ ಅಂತೇಳಿ ಮುಂದೆ ಬರ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 50ರಿಂದ 60 ಜನ ರೈತರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಮ್ಮಲ್ಲಿ. ನಮಗೀಗ SDMF ಅಂತ ಅಂದ್ಬಿಟ್ಟು ಒಂದು ಸ್ಕೀಮ್ ಬರ್ತಾ ಇದೆ. ಆ ಸ್ಕೀಮಲ್ಲಿ ಈಗ ಆಲ್ರೆಡಿ ಈ ವರ್ಷದ್ದು 20-19 ಸಂಖ್ಯೆ ನಮಗೆ ಕೊಟ್ಟಿದ್ರು, 29 ಕೃಷಿ ಹೊಂಡಗಳು ಮಾಡಿಸಿ ಅಂತ. ಅದು ಆಗಿದೆ, ನಾನು ಈಗ ಈಚೆ ಬಂದಿದ್ದು ಆಗಿದೆ. ಸೊ ಇನ್ನೊಂದು SDMF ಅಂತ ಹೇಳಿ ರಾಜ್ಯ ವಿಪತ್ತು ನಿರ್ವಹಣಾ ನಿಧಿ ಅಂತ ಹೇಳಿ, ಅದರಿಂದ ಬೇರೆ ಕೊಡ್ತಾರೆ ನಮಗೆ ಕೃಷಿ ಹೊಂಡಗಳು ಮಾಡ್ಕೊಳ್ಳೋಕ್ಕೆ. ಅದರಲ್ಲಿ ನಾವು ಮಾಡಿಸ್ತೀವಿ. ನಿನ್ನೆ ತಾನೇ ನಮ್ಮ AD ಅವರು ಹೇಳಿದರು, ಯಾರು ರೈತರು ಕೇಳ್ಕೊಂಬಂದರೆ ಜನರಲ್ ಇವರಿಗೆ ಮಾಡಿಕೊಡಿ, SC STಗೆ ಮಾಡ್ಕೋತೀವಿ ಅಂದರೆ ಮಾಡಿಕೊಡಿ, ಅವ್ರದ್ದು ಸ್ವಲ್ಪ ಏನಾದ್ರು ಫಂಡ್ ಲೇಟ್ ಆಗುತ್ತೆ, ಆ ಥರ ಇದ್ದರೆ ಮಾಡ್ಕೊಂಡು ಹೋಗಲಿ ಅವರು. ಬಟ್ ಕಡ್ಡಾಯವಾಗಿ ಅವರು ಏನು ಡೀಸೆಲ್ ಮೋಟ್ರು, ಸ್ಪ್ರಿಂಕ್ಲರು, ಟಾರ್ಪಲ್ಲು, ಫೆನ್ಸಿಂಗು ಇಷ್ಟಕ್ಕೂ ಮಾಡಲೇಬೇಕು. ಅವರು ಬರೀ ಹೊಂಡ ಮಾಡಿಸ್ಕೊಂಡು ಬಿಡಬಾರ್ದು ಅನ್ನೋದೊಂದು ನಮ್ಮ ಇದಿದೆ. ಸೊ ಅದರ ಹತ್ರನೇ ಮಾಡ್ತಾಯಿದ್ದಾರೆ. ಸರ್, ಹಾಗಿದ್ರೆ ಈ ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಯಂತ್ರೋಪಕರಣಗಳ ಸೌಲಭ್ಯಗಳು ಹೇಗೆ ಸಿಗ್ತಾ ಇದೆ ಸರ್? ಯಾವ ರೀತಿಯ ಯಂತ್ರೋಪಕರಣಗಳು ಲಭ್ಯ ಆಗ್ತಾ ಇದೆ? ನಮ್ಮ ಕೃಷಿ ಇಲಾಖೆಯಲ್ಲಿ ಯಂತ್ರೋಪಕರಣಗಳು ಕೃಷಿ ಯಾಂತ್ರೀಕರಣ ಯೋಜನೆ ಅಂತ ಹೇಳ್ಬಿಟ್ಟು, ಆ ಯೋಜನೆಯಲ್ಲಿ ನಾವು ಯಂತ್ರೋಪಕರಣಗಳು ಏನೇನು ಕೊಡ್ತಾ ಇದ್ದೀವಿ ಅಂತಂದರೆ, ಪವರ್ ಟಿಲ್ಲರ್ಗಳು ಕೊಡ್ತಿದ್ದೀವಿ, ಪವರ್ ವೀಡರ್ಸ್ ಕೊಡ್ತಿದ್ದೀವಿ, ಚಾಫ್ ಕಟ್ಟರು, ಹುಲ್ ಕಟ್ ಮಾಡೋದು ಅಂತಾರಲ್ಲ ಅದು, ಮೇವು ಕಟ್ ಮಾಡೋದು ಚಾಫ್ ಕಟ್ಟರು, ಬ್ರಷ್ ಕಟ್ಟರ್ ಅಂದರೆ ಸೆತ್ತೆ ಕಟ್ ಮಾಡ್ತಾರೆ ಅಂತ ಕೇಳ್ತೀವಿ ಅದು, ಟ್ರ್ಯಾಕ್ಟರ್ ಆಪರೇಟೆಡ್ ಇಂಪ್ಲಿಮೆಂಟ್ಸ್ ಅಂತ ಹೇಳ್ಬಿಟ್ಟು 5 ನೇಗ್ಲು, ಡಿಸ್ಕು, ಕಲ್ಟಿವೇಟ್ರು, ರೋಟೋವೇಟ್ರು ಇದೆಲ್ಲ ಕೊಡ್ತಾ ಇದ್ದೀವಿ. ಡೀಸೆಲ್ ಮೋಟ್ರೆಲ್ಲ ಕೊಡ್ತಿದ್ದೀವಿ. ಸೊ ಇಷ್ಟು ಯಾಂತ್ರೀಕರಣ ಯೋಜನೆಯಲ್ಲಿ ಇಷ್ಟೊಂದು ಪರಿಕರಗಳನ್ನು ಕೂಡ ನಾವು ಸಬ್ಸಿಡಿ ದರದಲ್ಲೇ ಕೊಡ್ತಾ ಇರೋದು. ಅದರಲ್ಲೂ SC STಗೆ 90% ಸಬ್ಸಿಡಿ, ಜನರಲ್ಗೆ 50% ಸಬ್ಸಿಡಿ ಕೊಡ್ತಿದ್ದೀವಿ.
ಇದಕ್ಕೆ ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಸರ್? ನಾವೇನು ತುಂತುರು ನೀರಾವರಿ ಉಪಕರಣಕ್ಕೆ ತಗೋತಿದೀವಿ ಸೇಮ್ ಅದೇ ತರ ತಗೋತೀವಿ. RTC, ಆಧಾರ್ ಕಾರ್ಡು, ಫೋಟೋ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, 100 ರೂಪಾಯಿ ಛಾಪ ಕಾಗದ, ಮತ್ತೆ SC ST ರೈತರಾದ್ರೆ ಜಾತಿ ಪ್ರಮಾಣ ಪತ್ರ ತಗೋತೀವಿ. ಅದು ತಗೊಂಡು ಮತ್ತೆ ಒಬ್ಬ ರೈತನಿಗೆ ಈಗ ಈ ವರ್ಷದಲ್ಲಿ ಒಂದು ರೋಟೋವೇಟರ್ ಕೊಟ್ಟಿದ್ದೀವಿ ಅಂದ್ರೆ ಇನ್ನು ಅವರಿಗೆ 3 ವರ್ಷದವರೆಗೆ ನಾವು ಕೊಡಲ್ಲ. ನೆಕ್ಸ್ಟ್ 3 ವರ್ಷ ಕಳೆದ ಮೇಲೆನೆ ಕೊಡೋದು ಅವರಿಗೆ. ಅದೇ ಪರಿಕರ ಬೇಕು ಅಂದ್ರೆ ಬೇರೆ ತಗೋಬಹುದು ಬರೋ ವರ್ಷಕ್ಕೆ. ಈಗ ಈ ವರ್ಷ ರೋಟೋವೇಟರ್ ತಗೊಂಡ್ರೆ ನೆಕ್ಸ್ಟ್ ಇಯರ್ ಪವರ್ ಟಿಲ್ಲರ್ ತಗೋಬಹುದು. ಮತ್ತೆ ಯಾವುದೇ ರೈತರಿಗೆ 1 ಲಕ್ಷದೊಳಗೆ ಸಬ್ಸಿಡಿ ಆ 1 ವರ್ಷದಲ್ಲಿ. ಅದ್ರ ಮೀರಿ ತಗೊಳಂಗಿಲ್ಲ. ಅದು ಮೀರಿ ತಗೋಬೇಕು ಅಂದ್ರೆ ಅವರು ಅದೇನಿದೆ ಎಕ್ಸ್ಟ್ರಾ ಏನು ಅಮೌಂಟ್ ಬರುತ್ತೆ ಅದನ್ನ ಕಟ್ಟಿ ತಗೋಬೇಕು ಆ ಥರ. ಸರ್, ಹಾಗಿದ್ರೆ ಈ ಬಿತ್ತನೆ ಬೀಜ ಮತ್ತೆ ತುಂತುರು ನೀರಾವರಿ ಉಪಕರಣಗಳಾಗಿರ್ಬೋದು ಅಥವಾ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ, ಜೊತೆಗೆ ಈ ಯಂತ್ರಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ ನೇರವಾಗಿ ಬಂದು ಅರ್ಜಿಯನ್ನು ಹಾಕಬೇಕಾಗುತ್ತಾ ಸರ್, ಅಥವಾ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತಾ? ಇಲ್ಲ, ನಮ್ಮಲ್ಲಿ ಆನ್ಲೈನ್ ಮುಖಾಂತರ ಅಂತೇನಿಲ್ಲ. ರೈತರು ಇದ್ರಲ್ಲಿ ನಮಗೊಂದು FID ಅಂತ ಕೊಟ್ಟಿರ್ತೀವಿ, ಫಾರ್ಮರ್ ID ಅಂತ ಹೇಳಿ. ಈಗ ಆಲ್ರೆಡಿ ಎಲ್ಲ ಕಿಸಾನ್ ಪೋರ್ಟಲ್ ಎಲ್ಲ ಇದು ಮಾಡಿ FID ಎಲ್ಲ ಕೊಟ್ಟಿರ್ತೀವಿ ಫ್ರೂಟ್ ಇದರಲ್ಲಿ. ಸೊ ಈಗ ಆ ರೈತ ಏನು ಮಾಡ್ತಾರೆ, ಡೈರೆಕ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಬರ್ತಾರೆ, ಬೇರೆ ಯಾರ ಕೈಲೂ ಕಳ್ಸಲ್ಲ. ಸಾಮಾನ್ಯ ಅವ್ರ ಮನೆಯವರು ಮಕ್ಕಳು ಅಥವಾ ಯಾರೋ ತಂದು ಕೊಡ್ತಾರೆ. ಬಟ್ ಅವರು ರೈತರ ವಂತಿಗೆ ಕಟ್ಟಬೇಕಾದ್ರೆ ಬ್ಯಾಂಕಲ್ಲಿ ಅವ್ರದ್ದು ಎಲ್ಲಿ ಅಕೌಂಟ್ ಇರ್ತದೆ ಆ ಬ್ಯಾಂಕಲ್ಲಿ ಆ ರೈತನೇ ಆಗಿರಬೇಕು, RTC ಹೋಲ್ಡರೇ ಆಗಿರಬೇಕು. ಅವರು ಹೋಗಿ ಬ್ಯಾಂಕಲ್ಲಿ RTGS ಮಾಡಿ ಬಂದಮೇಲೆ ಬ್ಯಾಂಕಿಂದ ನಮ್ಗೊಂದು UTR ನಂಬರ್ ಅಂತ ಕೊಡ್ತಾರೆ. ಪ್ಲಸ್ ಆ UTR ನಂಬರು ಮತ್ತೆ ಬ್ಯಾಂಕ್ ಇಂದ ಏನು ಅಮೌಂಟ್ ಡಿಡಕ್ಷನ್ ಆಗಿರುತ್ತಲ್ಲ ಅದ್ರದ್ದು ಸ್ಟೇಟ್ಮೆಂಟ್ ತಗೋತೀವಿ. ಸ್ಟೇಟ್ಮೆಂಟ್ ತಗೊಂಡು ಸಂಬಂಧಪಟ್ಟ ಸಂಸ್ಥೆ ಯಾವ ಸಂಸ್ಥೆ ಕಟ್ಟಿರ್ತಾರೆ ಅವರು, ಆ ಸಂಸ್ಥೆಯವರು 2 ದಿನ 3 ದಿನದೊಳಗೆ ಪರಿಕರನ ಇಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ತಂದು ಕೊಡ್ತಾರೆ. ಅದನ್ನು ನಾವು ರೈತರಿಗೆ ವಿತರಣೆ ಮಾಡ್ತೀವಿ. ಅಂದ್ರೆ ಇದಕ್ಕೆ ಅರ್ಜಿಯನ್ನು ಹಾಕಿದಂತ ಪ್ರತಿಯೊಬ್ಬ ರೈತರಿಗೂ ಸಿಗುತ್ತಾ ಸರ್? ಎಲ್ಲರಿಗೂ ಸಿಗುತ್ತೆ. ನಮಗೆ ಸ್ವಲ್ಪ SC ST ನಲ್ಲಿ ಒಂದು ಸ್ವಲ್ಪ ಕಡಿಮೆ ಇದಾಗುತ್ತೆ ಅಂದ್ರೆ, ಬಟ್ ಜನರಲಿ ಎಲ್ಲರಿಗೂ ಸಿಗುತ್ತೆ. ನಮಗೆ ಸಾಮಾನ್ಯವಾಗಿ SC ST ನಲ್ಲಿ ಸ್ವಲ್ಪ ಅನುದಾನ ಕಡಿಮೆ ಬರ್ತಾ ಇರೋದ್ರಿಂದ ನಮ್ಮೊಬ್ಬರಿಗೆಲ್ಲ ಎಲ್ಲ ಕಡೆನೂ, ಹಂಗಾಗಿ ಜನರಲ್ಗೆ ಏನು ಸಮಸ್ಯೆ ಆಗಲ್ಲ. ಪ್ರತಿಯೊಬ್ಬ ಎಷ್ಟು ಜನ, ಈಗ 100 ಜನ ರೈತರು ಪವರ್ ಟಿಲ್ಲರ್ಗೆ ಅಪ್ಲೈ ಮಾಡ್ತಾರೆ ಅಂದರೆ 300 ಜನ ರೈತರಿಗೂ ಪವರ್ ಟಿಲ್ಲರ್ ಕೊಡ್ಬೋದು ನಾವು. ಅದರಲ್ಲಿ ನಾವೇನು ಸೀನಿಯರಿಟಿ ಅಂತೇನೋ ನೋಡೋಕೆ ಹೋಗಲ್ಲ. ಈಗ SC ST ಆದರೆ ಸ್ವಲ್ಪ ನಮಗೆ ಅನುದಾನ ಕೊರತೆ ನೋಡಿಕೊಂಡು ಎಷ್ಟು ಜನ ಒಂದೇ ಪರಿಕರಕ್ಕೆ ಹಾಕಿರ್ತಾರೆ, ಅದರಲ್ಲಿ ಯಾರು ಸೀನಿಯರಿಟಿ ಇರ್ತಾರೆ ಅಂಥವ್ರನ್ನ ನೋಡಿಕೊಂಡು ನಾವು ಕೊಡ್ತೀವಿ. ಸರ್, ಹಾಗಿದ್ರೆ ಈ ಒಂದು ಗ್ರಾಮ ಪಂಚಾಯತಿಯ ಸಹಕಾರದೊಂದಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಏನೆಲ್ಲ ಚಟುವಟಿಕೆಗಳು ಜರುಗ್ತಾ ಇದೆ ಸರ್? ನಮ್ಮದು ಗ್ರಾಮ ಪಂಚಾಯತಿ ಸಹಕಾರದೊಂದಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟದ್ದು ಕೃಷಿ ಹೊಂಡಗಳು, ಮತ್ತೆ ಬದುಗಳು, ಮತ್ತೆ ಇದು ಕಂದಕ ಬದುಗಳು ಅಂತೆಲ್ಲ ಮಾಡ್ತಾರೆ. ಅದು ಮತ್ತೆ ಇದು ನೀರ್ಗಾಲುವೆ, ಇಷ್ಟು ನಮ್ಮ ಇಲಾಖೆಯಿಂದ ಮಾಡಿಸ್ತಾ ಇರೋದು ನಾವು. ಇದು ನೇರವಾಗಿ ಪಂಚಾಯತಿನಲ್ಲೇ ಅವರು ಅರ್ಜಿಯನ್ನು ಹಾಕಬೇಕಾಗುತ್ತೆ? ಅದು ಇಲಾಖೆ ನಮ್ಮ ಇಲಾಖೆಯಿಂದನೂ ಮಾಡ್ತಾರೆ. ಅವರು ನಮ್ಮ ಇಲಾಖೆಗೂ ಬಂದು ಅರ್ಜಿ ಕೊಡ್ತಾರೆ. ನಾವು ಫಸ್ಟ್ ಪಂಚಾಯತಿಯಿಂದ ಅಪ್ರೂವಲ್ ತಗೊಂಡು ಅಲ್ಲಿಂದ ತಾಲೂಕ್ ಪಂಚಾಯತಿ ಕಳಿಸಿ, ತಾಲೂಕ್ ಪಂಚಾಯತಿಯಿಂದ ಅಪ್ರೂವಲ್ ಆಗಿ ಜಿಲ್ಲಾ ಪಂಚಾಯತಿಗೆ ಹೋಗಿ ಅಲ್ಲಿ ಮನೆ CO ಅವರು ಅಪ್ರೂವಲ್ ಮಾಡಿದ ಮೇಲೆ ನಂತರ ನಾವು ಅವ್ರದ್ದು ಇದು ಮಾಡ್ತೀವಿ. ಅಲ್ಲಿಂದ ಎಷ್ಟು ಜನ ಲೇಬರ್ಸ್ ಇರ್ತಾರೆ ಅವ್ರು ನೋಡ್ಕೊಂಡು ಜಾಬ್ ಕಾರ್ಡ್ ತಗೊಂಡು ಫಾರ್ಮ್ 6-8 ಅಂತ ಹೇಳಿ ತಗೋತೀವಿ. ಅವ್ರಂದ್ರೆ ರೈತ ಅವರು ಲೇಬರ್ ನಾನು ಕೆಲಸಕ್ಕೆ ಬರ್ತೀನಿ ಅಂತೇಳಿ ಅರ್ಜಿ ಹಾಕೋದು, ಅದನ್ನ ಪರಿಶೀಲನೆ ಮಾಡಿ ನಂತರ ಒಬ್ಬ ಇವರಿಗೆ ಒಂದು 100 ದಿನ ಕೆಲಸ ಕೊಡಬೇಕು ಅಂತಿದೆ, ಮಾನವ ದಿನಗಳು ಅಂತ. ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಎಷ್ಟು ಹಿಡಿತಿದೆ, ಯಾವ ಕೆಲಸ ಅದು, ಈಗ ನೀರ್ಗಾಲುವೆ ಇರ್ಬೋದು ಅಥವಾ ಕೃಷಿ ಹೊಂಡ ಇರ್ಬೋದು, ಅದನ್ನ ನೋಡಿಕೊಂಡು ನಾವು ಮಾಡ್ಕೊಡ್ತೀವಿ. ಅಂದ್ರೆ ಪಂಚಾಯತಿ ಕೂಡ ನಿಮ್ಮ ಜೊತೆಗೂಡಿ ಕೆಲಸ ಮಾಡೋದ್ರಿಂದ ಈ ಯೋಜನೆ ಅಡಿಯಲ್ಲಿ ಅವ್ರಿಗೆ ಕೂಲಿ ಕೂಡ ಸಿಗುತ್ತೆ, ಜೊತೆಗೆ ಚಟುವಟಿಕೆ ಕೂಡ ಆಗ್ತಾ ಇದೆ. ಸರ್, ಹಾಗಿದ್ರೆ ಇಲಾಖೆ ವತಿಯಿಂದ ಈ ರಸಗೊಬ್ಬರಗಳು ಪ್ರಮುಖವಾಗಿ ಈ ಸಾವಯವ ಗೊಬ್ಬರಗಳನ್ನ ನೀಡೋ ನಿಟ್ಟಿನಲ್ಲಿ ಏನಾದರೂ ಚಟುವಟಿಕೆ ಕೊಡ್ತಾ ಇದೀವಿ? ನಮ್ಮಲ್ಲೂ ಕೊಡ್ತಿದೀವಿ. ಈಗ ವರ್ಮಿ ಕಂಪೋಸ್ಟ್ ಅಂತೆಲ್ಲ ಕೊಡ್ತಿದೀವಿ, ಪ್ರಾಮ್ ಅಂತ ಕೊಡ್ತಿದೀವಿ, ಫಾಸ್ಫರಸ್ ರಿಚ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ. ಅದ್ರ ಜೊತೆಗೆ ಸಬ್ಸಿಡಿನಲ್ಲಿ ನಾವು ರಸಗೊಬ್ಬರಗಳನ್ನು ನಾವು ಕೊಡ್ತಿಲ್ಲ. ಅದು ಇಲ್ಲಿ ಡೀಲರ್ಸ್ಗಳು ಇರ್ತಾರಲ್ಲ, ಆಯಾ ಹೋಬಳಿಲಿ ಆಗ್ಬೋದು ಅಥವಾ ತಾಲೂಕು ಮಟ್ಟದಲ್ಲಾಗಿರ್ಬೋದು, ಅಲ್ಲಿ ಹೋಗಿ ರೈತರು ಖರೀದಿ ಮಾಡ್ತಾರೆ. ನಾವು ಆಗಿಂದಾಗೆ ಹೋಗಿ ಗೊಬ್ಬರದ ಅಂಗಡಿಗಳಾಗ್ಬೋದು ಅಥವಾ ಕೀಟನಾಶಕ ಅಥವಾ ಬಿತ್ತನೆ ಬೀಜ ಅಂಗಡಿಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇರ್ತೀವಿ. ಅವ್ರು ಏನು ಕರೆಕ್ಟ್ ರೇಟ್ ಕೊಡ್ತಾ ಇದ್ದಾರಾ ಇಲ್ವೋ, ಅಥವಾ ಕೆಲವು ಕೀಟನಾಶಕಗಳು ಎಕ್ಸ್ಪೈರಿ ಆಗಿರ್ತವೆ, ಅದನ್ನ ಇಟ್ಕೊಂಡು ಏನಾದ್ರು ರೈತರಿಗೆ ಮಾರ್ತಾ ಇದ್ರೆ ಇಲ್ವೋ ಅಂತೇಳಿ ಆಗಿಂದಾಗಿನೇ ನಾವು ಪರಿಶೀಲನೆ ಮಾಡ್ತಾ ಇರ್ತೀವಿ. ಮತ್ತೆ ಅಲ್ಲಿಂದ ಅಂಗಡಿಗಳಿಂದ ಸ್ಯಾಂಪಲ್ ತೆಗೆದು ನಾವು ಲ್ಯಾಬ್ ಕಳಿಸ್ತಾ ಇರ್ತೀವಿ. ಲ್ಯಾಬ್ ಇಂದ ರಿಸಲ್ಟ್ ಬಂದ ನಂತರ ಈಗ ಅಕಸ್ಮಾತ್ ಏನಾದ್ರು ಲ್ಯಾಬ್ ಅಲ್ಲಿ ಸಬ್ಸ್ಟ್ಯಾಂಡರ್ಡ್ ಅಂತ ಬಂತು ಅಂದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆಲ್ಲ ಶಿಫಾರಸ್ ಮಾಡ್ತೀವಿ. ಸರ್, ಹಾಗೇನೆ ಎರೆಹುಳ ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟ್ ಮಾಡೋ ನಿಟ್ಟಿನಲ್ಲಿ ಇಲಾಖೆಯಿಂದ ಏನಾದ್ರು ಸಹಾಯಧನ ಸಿಗ್ತಾ ಇದೆ? ಸಿಗುತ್ತೆ, ಇಲಾಖೆಯಿಂದನೂ ಸಹಾಯಧನ ಕೊಡ್ತಾರೆ. ಸುಮಾರು ಜನ ರೈತರು ಮಾಡ್ಕೋತಾ ಇದ್ದಾರೆ. ಎರೆಹುಳು ತೊಟ್ಟಿ ಮಾಡ್ಕೊಳ್ಳೋದು ಇವೆಲ್ಲ ಮಾಡಿಕೊಂಡು
ತುಂಬ ಪ್ರಯೋಜನ ಪಡ್ಕೋತಾ ಇದ್ದಾರೆ. ಸರ್, ಹಾಗೆ ಪ್ರಮುಖವಾಗಿ ಈ ನೈಸರ್ಗಿಕ ಕೃಷಿಗೆ ಒತ್ತು ನೀಡೋ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಜರುಗ್ತಾ ಇದೆ ಸರ್? ಹೌದು, ಈಗ NMNF ಅಂದ್ಬಿಟ್ಟು ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಹೇಳಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡ್ತಾ ಇದೀವಿ ಸ್ಕೀಮಲ್ಲಿ. ಅದರಲ್ಲಿ ಎಲ್ಲ ರೈತರಿಗೂ ನಾವು ಮಾಹಿತಿ ಕೊಡ್ತಿದ್ದೀವಿ, ಅರಿವು ಕಾರ್ಯಕ್ರಮ ಅಂತ ಹೇಳಿ. ನಾವು ಯಾವ ರೀತಿ ನೈಸರ್ಗಿಕ ಕೃಷಿ ಮಾಡಬೇಕು, ಹೆಚ್ಚಿನ ಒತ್ತು ಕೊಡ್ತಾ ಇರೋದು ಏನಕ್ಕೆ ಅಂದರೆ ಆದಷ್ಟು ರಾಸಾಯನಿಕಗಳು ಬಳಸಬೇಡಿ ಅಂತ. ಹೌದು. ಸೊ ಈಗಾಗಲೇ ನಾವು ಸುಮಾರು ಕಡೆ ಕಾರ್ಯಕ್ರಮಗಳು ಮಾಡಿದ್ದೀವಿ, ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅವೇರ್ನೆಸ್ ಜೊತೆಗೇನೆ ಓರಿಯೆಂಟೇಷನ್ ಅಂತಲೂ ಮಾಡ್ತಿದ್ದೀವಿ. ಸೊ ಹಾಗಾಗಿ ಸುಮಾರು ಜನ ರೈತರು ಅದನ್ನು ಅಳವಡಿಸ್ಕೊಳ್ಳೋಕ್ಕೂ ಮುಂದೆ ಬಂದಿದ್ದಾರೆ. ಸೊ ಅವ್ರದ್ದೆಲ್ಲ ಒಂದು ನಾವು ಆ ಬೆನಿಫಿಷರಿಗಳದೇ ಒಂದು ಲಿಸ್ಟ್ ಮಾಡಿಕೊಂಡು ಅದನ್ನು ನಾವು ಕೇಂದ್ರ ಕಚೇರಿಗೆಲ್ಲ ಕಳಿಸಿ ಅವ್ರಿಗೆ ಅಲ್ಲಿ ತರಬೇತಿ ಕೊಡೋದು, ಈ ಥರ ಎಲ್ಲ ಮಾಡಿ ಆದಷ್ಟು ನಾವು ರಸಗೊಬ್ಬರಗಳನ್ನು ಬಳಸಬೇಡಿ. ಮತ್ತು ನಾವು ತರಬೇತಿಗಳಲ್ಲಿ ಅಥವಾ ಈಗ ರೈತರು ನಮ್ಮ ಇಲಾಖೆಗಳಿಗೆ ಬಂದಾಗ, ಕಚೇರಿಗಳಿಗೆ ಬಂದಾಗ ನಾವು ಕೂಡ ರೈತರುಗಳಿಗೆ ರಸಗೊಬ್ಬರಗಳನ್ನು ಅವಾಯ್ಡ್ ಮಾಡಿ ತುಂಬ ಯಥೇಚ್ಛವಾಗಿ ಬಳಸಬೇಡಿ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ. ಈಗ ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ಸೂಕ್ತವಾದ ಮಾರುಕಟ್ಟೆ ಕಲ್ಪಿಸೋ ನಿಟ್ಟಿನಲ್ಲಿ ಕೇಂದ್ರದ ಮುಖಾಂತರ ಏನಾದ್ರು ಚಟುವಟಿಕೆ ಆಗ್ತಾ ಇದೆ? ಅದು ಕೇಂದ್ರ ಕಚೇರಿನಲ್ಲಿ ಸ್ವಲ್ಪ ಅದು ಬೆಂಬಲ ಬೆಲೆ ಆಗ್ಬೋದು ಅಥವಾ ಈ ಮಾರುಕಟ್ಟೆಗೆ ಬೆಲೆ ನಿಗದಿಗೆ ಸಂಬಂಧಪಟ್ಟಾಗ ಆಗ್ಬೋದು, ಅದರ ಬಗ್ಗೆ ಆಗಲಿ ಚರ್ಚೆ ನಡೆದು ಇದು ಒಂದು ಹಂತದಲ್ಲಿದೆ. ಅದು ಮುಂದಿನ ದಿನಗಳಲ್ಲಿ ಆಗುತ್ತದು. ರೈತರಿಗೆ ಏನು ಅವರು ಬೆಳೆದಂಥ ಬೆಳೆಗೆ ಒಂದು ಸೂಕ್ತವಾದ ಬೆಲೆ ನಿಗದಿಪಡಿಸೋದಾಗಲಿ ಅಥವಾ ರೈತರಿಗೆ ಅದು ಬೆಲೆದು ಸೌಲಭ್ಯ ಸಿಗೋದಾಗಲಿ ಅದರ ಬಗ್ಗೆ ಸ್ವಲ್ಪ ಚರ್ಚೆ ನಡೆದು ಆಗ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ. ಸರ್, ಹಾಗೆ ನಾವು ಕೃಷಿನಲ್ಲಿ ಮತ್ತೊಂದು ಗಮನಿಸಬೇಕಾದಂಥ ಅಂಶ ಅಂದರೆ ಸರ್, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ನಾವು ಬೆಳೆದಂಥ ಬೆಳೆಗಳಿಗೆ ಹಲವಾರು ಗೊಬ್ಬರಗಳನ್ನು ಹಾಕೊಂಡಿರ್ತೀವಿ, ರಾಸಾಯನಿಕಗಳನ್ನು ಬಳಸಿರ್ತಾರೆ. ಆದರೆ ಅದೇ ರೀತಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದು ರೈತರ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್, ಈ ಮಣ್ಣು ಆರೋಗ್ಯ ಅಭಿಯಾನದ ಕಾರ್ಯಕ್ರಮದ ಕುರಿತು ಏನು ಚಟುವಟಿಕೆಗಳು ಜರುಗ್ತಾ ಇದೆ ಸರ್? ಮಣ್ಣು ಆರೋಗ್ಯ ಅಭಿಯಾನದ ಕುರಿತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಅದೇ ನಾವು ಏನು ಕೆಮಿಕಲ್ಸ್ ಎಲ್ಲ ಬಳಸಬೇಡಿ, ರಸಗೊಬ್ಬರಗಳು ಬಳಸಬೇಡಿ ಅಂತೇಳಿ ಹೇಳ್ತಿದ್ದೀವಿ. ಸಂಬಂಧಪಟ್ಟಾಗ ರೈತರದ್ದು ಏನು ಜಮೀನಲ್ಲಿ ನಾವು ಮಣ್ಣು ಸ್ಯಾಂಪಲ್ ತೆಗೆದು ಲ್ಯಾಬ್ ಕಳಿಸಿ ಅವ್ರದ್ದು ಯಾವ ರೇಂಜಲ್ಲಿ ಪೋಷಕಾಂಶಗಳಿದಾವೆ ಅನ್ನೋದ್ರ ಬಗ್ಗೆ ಎಲ್ಲ ಅವರಿಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಹೇಳಿ, ಮಣ್ಣು ಆರೋಗ್ಯ ಚೀಟಿ ಅಂತ ಹೇಳಿ ಕೊಡ್ತಾ ಇದೀವಿ. ಅದ್ರ ಪ್ರಕಾರನೇ ರೈತರು ನಾನು ಯಾವ ಪೋಷಕಾಂಶಗಳನ್ನ ನಾನು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಕೂಡ ನಾವು ಮಾಹಿತಿ ಕೊಡ್ತಾ ಇದೀವಿ ಇಲಾಖೆಯಿಂದ. ರೈತರು ಸರ್ ವರ್ಷವಾಗಿ ಎಷ್ಟು ತಿಂಗಳಿಗೊಮ್ಮೆ ಅಥವಾ ಎಷ್ಟು ವರ್ಷಕ್ಕೊಮ್ಮೆ ಈ ಮಣ್ಣು ಪರೀಕ್ಷೆಯನ್ನು ಮಾಡ್ಕೊಳ್ತಾ ಇರಬೇಕಾಗುತ್ತೆ ಸರ್? ಸಾಮಾನ್ಯವಾಗಿ ರೈತರು ಈಗ ಕೆಲವರೆಲ್ಲ 1 ವರ್ಷಕ್ಕೆ 6 ತಿಂಗಳಿಗೆ ಮತ್ತೆ 2 ವರ್ಷಕ್ಕೂ 3 ವರ್ಷಕ್ಕೂ ಈ ಥರ ಎಲ್ಲ ಬಂದು ಮಾಡಿಸ್ಕೋತಾ ಇರ್ತಾರೆ. ಅದು ಆ್ಯಕ್ಚುಲಿ 1 ವರ್ಷ 2 ವರ್ಷ ಆ ರೇಂಜಲ್ಲಿ ಮಾಡ್ಕೋತಾರೆ. ನಾವು ಕೂಡ ಆವಾಗ ಹೋಗಿ ಸ್ಯಾಂಪಲ್ಸ್ ಈಗ ಈ ಥರ ಎಲ್ಲ ಸ್ಕೀಮ್ ತಗೋತಿದ್ದೀವಿ ನೋಡಿ, ನಾವು ಏನು ನೈಸರ್ಗಿಕ ಕೃಷಿ ಅಂತಾಗಲಿ ಅಥವಾ NMNF ಅಂತಾಗಲಿ ಈ ಥರ ನಾವು ಹೋಗಿ ಆ ರೈತರ ಜಮೀನಲ್ಲಿ ಸ್ಯಾಂಪಲ್ಸ್ ತೆಗೆದು ನಾವು ಅದರದ್ದು ಲ್ಯಾಬ್ಗೆಲ್ಲ ಕಳಿಸಿ ಅಲ್ಲಿ ಏನು ಪೋಷಕಾಂಶ ಇದೆ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಹೆಂಗೆ ಕೊಡಬೇಕು, ಮತ್ತು ಇನ್ನು ನೆಕ್ಸ್ಟ್ ಏನು ಬಳಸಬೇಕು, ಅವರು ಯಾವುದನ್ನು ಹೆಚ್ಚು ಬಳಸಬೇಕು, ಯಾವುದನ್ನು ಕಮ್ಮಿ ಬಳಸಬೇಕು, ಮತ್ತು ಏನು ರಾಸಾಯನಿಕಗಳನ್ನು ಬಳಸೋದನ್ನ ತುಂಬ ಮಿತಿಮೀರಿ ಬಳಸ್ತಾ ಇದ್ದಾರೆ, ಅದನ್ನು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿ ಮಾಹಿತಿ ಕೊಡಬೇಕು ಅದೆಲ್ಲ ಮಾಡ್ತಾ ಇದ್ದೀವಿ. ಸೊ ಈಗ ರೈತರೇ ಸ್ವತಃ ತಾವೇ ತಮ್ಮ ಮಣ್ಣನ್ನು ತೆಗೆದುಕೊಂಡು ಹೋಗಿ ಪ್ರಯೋಗಾಲಯದಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾದ್ರೆ ನೇರವಾಗಿ ಇಲಾಖೆಗೆ ಹೋಗ್ಬೇಕಾಗುತ್ತೆ ಸರ್? ಇಲ್ಲ, ಹಂಗೇನಿಲ್ಲ, ಇಲಾಖೆಗೆ ಬರ್ಬೇಕಂತಿಲ್ಲ. ರೈತರನ್ನೇ ಅವ್ರ ಜಮೀನಲ್ಲಿ ಅವರಿಗೆ ಗೊತ್ತಿದ್ರೆ ಮಣ್ಣು ಸ್ಯಾಂಪಲ್ ಹೆಂಗ್ ತೆಗಿಬೇಕು, ಯಾಕಂದ್ರೆ ಕೆಲವರಿಗೆ ಗೊತ್ತಿರಲ್ಲ, ಎಲ್ಲೋ ಒಂದ್ ಕಡೆ ತೆಗೆದು ಬಿಡ್ತಾರೆ. ಈಗ ಎಲ್ಲೋ ಒಂದು ಗೊಬ್ಬರ ಗುಡ್ಡೆ ಹಾಕಿರ್ತಾರೆ, ಏನು ಕೊಟ್ಟಿಗೆ ಗೊಬ್ಬರ ಹಾಕಿರ್ತಾರೆ, ತಿಪ್ಪೆ ಅಂತೀವಲ್ಲ ಅಲ್ಲಿ, ಅಂತ ಕಡೆ ಹೋಗಿ ತೆಗೆದು ಬಿಡ್ತಾರೆ. ಇಲ್ಲ ಇನ್ನೆಲ್ಲೋ ಮರ ಇರುತ್ತೆ, ಮರದಡಿಲಿ ಹೋಗಿ ತೆಗಿತಾರೆ. ಈ ತರ ಕೆಲವೊಂದು ಹಂಗ್ ಮಾಡಂಗಿಲ್ಲ, ಬದುಗಳ ಹತ್ರ ತೆಗಿಯಂಗಿಲ್ಲ, ನೀರು ನಿಲ್ಲೋ ಜಾಗದಲ್ಲಿ ತೆಗಿಯಂಗಿಲ್ಲ, ಮತ್ತೆ ಏನು ತಿಪ್ಪೆ ಗುಂಡಿಗಳು ಮತ್ತೆ ಮರಗಳಿರ್ತವೆ ಅಂತ ಕಡೆ ಬೆಳೆ ಇರೋ ಟೈಮಲ್ಲಿ ತೆಗಿಯಂಗಿಲ್ಲ. ಈ ತರದ್ದೆಲ್ಲ ನಾವು ಹೇಳ್ಕೊಡ್ತೀವಿ ರೈತರಿಗೆ. ಸಾಮಾನ್ಯವಾಗಿ ಅವರೇ ತಗೊಂಡೋಗಲ್ಲ, ನಮ್ಮ ಇಲಾಖೆಗೆ ಬಂದು ನಮ್ಮನ್ನ ಭೇಟಿ ಮಾಡಿ ಮಾಹಿತಿ ತಗೊಂಡೋಗಿ ಕೊಡ್ತಾರೆ. ಸೊ ಕೆಲವರು ಡೈರೆಕ್ಟ್ ಆಗಿ ಅವರೇ ಲ್ಯಾಬ್ಗಳಿಗೂ ತಗೊಂಡೋಗಿ ಕೊಡ್ತಾರೆ. ಆ ಸ್ಯಾಂಪಲ್ಗೆ ಚಾರ್ಜ್ ಮಾಡಿ ಒಂದು 15 ಡೇಸ್ ಒಳಗೆ ಅವರಿಗೆ ರಿಸಲ್ಟ್ ಕೊಡ್ತಾರೆ. ಸರ್, ಪ್ರಸ್ತುತವಾಗಿ ನೋಡ್ತು ಅಂದರೆ ನಮ್ಮ ಈ ಎಚ್.ಡಿ.ಕೋಟೆ ಭಾಗ, ಸರಗೂರು ಭಾಗದಲ್ಲಾಗಿರ್ಬೋದು, ಕೆಲವೊಂದು ಕಡೆಗಳಲ್ಲಾಗಿರ್ಬೋದು ಸರ್, ಹಲವಾರು ವರ್ಷಗಳಿಂದ ರೈತರು ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅವರ ಮಾಡ್ತಿರೋಂಥ ಕೃಷಿ ಜಾಗ ಅವರ ಹೆಸರಿಗೆ ಖಾತೆ ಆಗಿರೋದಿಲ್ಲ, ಮತ್ತು ಇಲಾಖೆ ಕಡೆಯಿಂದ ಏನೂ ಸೌಲಭ್ಯಗಳನ್ನ ಪಡ್ಕೊಳ್ಳೋಕ್ಕಾಗೋದಿಲ್ಲ. ತಮ್ಮದೇ ಆದಂಥ ಒಂದು ಅನುಭವದ ಮುಖಾಂತರ ಕೃಷಿಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ತಮ್ಮದೇ ಖರ್ಚು ವೆಚ್ಚಗಳನ್ನು ಮಾಡ್ಕೊಂಡು ಹೋಗ್ತಾ ಇದೆ ಸರ್. ಅಂಥ ರೈತರುಗಳು ತಮ್ಮದೇ ಆದಂಥ ಭೂಮಿಯನ್ನು ಒಂದು ನೋಂದಣಿ ಮಾಡಿಸ್ಕೊ ಮುಖಾಂತರ ಖಾತೆಯನ್ನು ಮಾಡಿಕೊಂಡು ಈ ಥರ ಇಲಾಖೆಯಿಂದ ಸೇವಾ ಸೌಲಭ್ಯಗಳ ಪಡ್ಕೊಂಡು ನಿಟ್ಟಿನಲ್ಲಿ ಯಾವುದೇ ಕ್ರಮ ಕೈಗೊಳ್ಳಬೇಕಾಗಿದೆ ಸರ್? ಈಗ ರೈತರಿಗೆ ಕೆಲವರು ಜಮೀನಿಗೆ ತಂದೆಯಿಂದ ಮಗನಿಗೆ ಬಂದಿರಲ್ಲ, ಅವ್ರು ಆದ್ರೂ ಕೂಡ ಅವರು ವ್ಯವಸಾಯ ಮಾಡ್ತಾ ಇರ್ತಾರೆ. ಮತ್ತೆ ಇಲಾಖೆಯಲ್ಲಿ ಬಂದು ಸಬ್ಸಿಡಿ ಅದು ಕೊಡಿ, ನಮಗೆ ಏನು ಯಂತ್ರೀಕರಣ ಕೊಡಿ, ಸೂಕ್ಷ್ಮ ನೀರಾವರಿ ಕೊಡಿ ಅಂತೆಲ್ಲ ಕೇಳೋಕೆ ಬರ್ತಾರೆ. ನಾವು ಅವಾಗ ಏನು ಮಾಡ್ತೀವಿ, ಅವರಿಗೀಗ ಅವ್ರ ಜಮೀನನ್ನು ಅವ್ರ ಹೆಸರಲ್ಲಿ ಇದ್ರೆ ನಾವು ಏನಿದೆ ಕೊಡ್ತೀವಿ. ಈಗ ನಮ್ಮಲ್ಲಿ FID ಅಂತ ಮಾಡ್ಕೊಂಡಿದ್ದೀವಲ್ವಾ, ಅವ್ರಿಗೆ ಮಾಹಿತಿ ಕೊಡ್ತೀವಿ, ಈ ಥರ ನಿಮ್ಮ ಹೆಸರಿಗೆ ಚೇಂಜ್ ಮಾಡ್ಕೊಳ್ಳಿ, ಮುಂದೆ ನಿಮ್ಗೆ ಸಮಸ್ಯೆ ಆಗ್ತದೆ, ಈಗ ಯಾವುದೇ ಒಂದು ಸವಲತ್ತು ತೊಗೊಳ್ಬೇಕಾದ್ರೂ ನಿಮ್ಮ ಹೆಸರಿಗೆ ಇರಬೇಕು ಅಂತೇಳಿ. ಅವಾಗ ಏನು ಮಾಡ್ತಾರೆ ಅವರು, ಸಾಲದಕ್ಕೆ ನಾವು ಕಂದಾಯ ಇಲಾಖೆಯವರು ನಮ್ಮ
ನಮ್ಮ ಜೊತೆ ಇದಿದ್ದಾರೆ. ಹಾಗಾಗಿ ನಾವು ಕಂದಾಯ ಇಲಾಖೆ ಅವ್ರ ಗಮನಕ್ಕೂ ತರ್ತೀವಿ ಇದನ್ನು, ಇಂಥ ರೈತನಿಗೆ ಈ ಥರ ಆಗಿದೆ, ಪಾಪ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿ ಅಂತೇಳಿ. ಅವರು ವಿತಿನ್ 20 days 25 daysಲ್ಲಿನೋ ಅವ್ರ ಹೆಸರಿಗೆ ಖಾತೆ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅವರು ತಮ್ಮ ಹೆಸರು ಮಾಡಿಸ್ಕೊಂಡು ಅವರ ಹೆಸರಿಗೆ ಖಾತೆ ಮಾಡಿಸ್ಕೊಂಡು ನಂತರ ಬಂದು ನಮ್ಮ ಇಲಾಖೆ ಸವಲತ್ತುಗಳನ್ನು ತಗೊಳ್ತಾರೆ. ಸರ್, ಹಾಗೆಯೇ ಒಬ್ಬ ರೈತ ಹಲವಾರು ವರ್ಷಗಳ ಕಾಲ ಕೃಷಿಯನ್ನು ಮಾಡಿಕೊಂಡು ಬೆಳೆಗಳನ್ನು ಬೆಳೀತಾ ಇರ್ತಾನೆ ಸರ್. ತದನಂತರ ಕೆಲವೊಂದು ಆರ್ಥಿಕ ಸಹಾಯವನ್ನು ಪಡ್ಕೊಂಡು ಆ ಜಮೀನಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋ ಮುಖಾಂತರ ಅದನ್ನು ಜಮೀನನ್ನು ತೋಟವಾಗಿ ಪರಿವರ್ತನೆ ಮಾಡ್ಕೊಳ್ತಾನೆ ಸರ್. ಆ ಸಂದರ್ಭದಲ್ಲಿ ಆ ಜಮೀನು ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಬರ್ತದೆ ಅಥವಾ ಕೃಷಿ ಇಲಾಖೆ ಅಡಿಯಲ್ಲೇ ಕಾರ್ಯನಿರ್ವಹಿಸುತ್ತೆ? ಇಲ್ಲ, ಅದು ಜಮೀನು ರೈತನ ಹೆಸರಲ್ಲಿರುತ್ತೆ. ಏನು ಬೆಳೆ ಬೆಳೀತಾರೆ ಆ ಬೆಳೆಗೆ ಸಂಬಂಧಪಟ್ಟಾಗೆ ಆಯಾ ಇಲಾಖೆಗಳು ರೈತರ ಜೊತೆ ಸ್ಪಂದಿಸ್ತಾರೆ. ಈಗ ನಮ್ಮ ಕೃಷಿ ಬೆಳೆಗಳು ಭತ್ತ, ರಾಗಿ, ಜೋಳ, ಅಲಸಂದೆ, ಹೆಸರು, ಉದ್ದು ಈ ಥರ ಬೆಳೆದಾಗ ನಮ್ಮ ಇಲಾಖೆಗೆ ಬಂದು ತಗೊಂತಾರೆ. ಇದೇ ಬಾಳೆ, ಅರಿಶಿನ ಈ ಥರ ಏನು ತೋಟಗಾರಿಕೆ ಬೆಳೆ, ತೆಂಗು, ಅಡಿಕೆ ಈ ಥರ ಏನು ಬೆಳೀತಾರೆ ಆವಾಗ ತೋಟಗಾರಿಕೆ ಇಲಾಖೆಯವರು ಅವರಿಗೆ ಮಾರ್ಗದರ್ಶನ ನೀಡ್ತಾರೆ. ಅಥವಾ ಈಗ ರೇಷ್ಮೆ ಬೆಳೆದರೆ ರೇಷ್ಮೆ ಇಲಾಖೆಯವರು ಇದ್ದಾರೆ. ಈ ಥರ ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ ಏನು ಕರಿತೀವಿ, ಏನು ಹಾರ್ಟಿಕಲ್ಚರ್, ಅಗ್ರಿಕಲ್ಚರು, ಸೆರಿಕಲ್ಚರು, ಫಿಶರೀಸು, ಫಾರೆಸ್ಟ್ರಿ, ಈಗ ಅರಣ್ಯ ಬೆಳೆಗಳನ್ನು ಕೆಲವರು ಬೆಳೀತಾರೆ. ಈಗ ಶ್ರೀಗಂಧ ಬೆಳೆಯಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಹಾಕೋತಾರಲ್ಲ, ಅವರು ಅರಣ್ಯ ಇಲಾಖೆಯವರು ಅವರಿಗೆ ಮಾರ್ಗದರ್ಶನ ನೀಡ್ತಾರೆ. ಮತ್ತು ಅವ್ರ ಇಲಾಖೆಯಿಂದ ಏನು ಸವಲತ್ತುಗಳಿದ್ದಾವೆ ಅದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಅಂದರೆ ಜಮೀನಿನ RTCಯಲ್ಲಿ ರೈತನ ಹೆಸರೇ ಇರುತ್ತೆ, ಆದರೆ ಬೆಳೆಗಳ ಅನುಸಾರವಾಗಿ ಆತ ಇಲಾಖೆವಾರು ಸೌಲಭ್ಯಗಳನ್ನ ಪಡ್ಕೋಬಹುದು. ಹೌದು, ಪಡ್ಕೋಬಹುದು. ಈಗ 5 ಎಕರೆ ಜಮೀನು ಇರ್ತದೆ ರೈತರಿಗೆ, 1 ಎಕರೆಲಿ ಭತ್ತ ಬೆಳೆದಿರ್ತಾರೆ, ಇನ್ನೊಂದು ಎಕರೆ ತೋಟಗಾರಿಕೆ ಬೆಳೆ ಏನೋ ಒಂದು ಅರಿಶಿನೋ ಶುಂಠಿನೋ ಬೆಳೆದಿರ್ತಾರೆ. ಆವಾಗ ನಾವು ಅವರಿಗೆ ಇಲಾಖೆಯಿಂದ ಕೊಡುವಂಥ ಸವಲತ್ತುಗಳು ಕೊಡ್ತೀವಿ, ಅವರೂ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೃಷಿ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ, ನಾವು ಕೊಡೋಕೆ ಬರಲ್ಲ ಅನ್ನಲ್ಲ. ಭತ್ತಕ್ಕೇನಿದೆ ನಾವು ಕೊಡ್ತೀವಿ, ಶುಂಠಿಗೆ ಏನು ಕೊಡಬೇಕು ಅದನ್ನು ಅವರು ಸವಲತ್ತುಗಳು ಕೊಡ್ತಾರೆ. ಭಾಳ ಸಂತೋಷ ಸರ್. ಸಾಕಷ್ಟು ವಿಚಾರಗಳನ್ನು ತಮ್ಮ ರೈತ ಸಂಪರ್ಕ ಕೇಂದ್ರದ ಚಟುವಟಿಕೆಗಳು ಹಾಗೂ ಅಲ್ಲಿ ಸಿಗ್ತಾರಂಥ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದ್ರಿ. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ತಾಲೂಕಿನ ರೈತರಿಗೆ ಈ ಮೂಲಕ ಏನು ಸಲಹೆ ಅಥವಾ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಕಿವಿ ಮಾತಂದರೆ ಏನಿಲ್ಲ, ನಾವು ನಮ್ಮ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳು ಹೇಳ್ತಾ ಇರೋದು ಅದನ್ನೇ. ಆದಷ್ಟು ನಮ್ಮ ರೈತರು ಹೆಚ್ಚಿನ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದನ್ನು ನಿಯಂತ್ರಣ ಮಾಡಿ, ಏನು ನಮ್ಮ ಮಾಮೂಲಿ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಇಂಥದನ್ನ ದಯಮಾಡಿ ಬಳಸಿ ಮುಂದಿನ ಪೀಳಿಗೆಗಳಿಗೆ ಸ್ವಲ್ಪ ಆರೋಗ್ಯಯುತವಾದ ಆಹಾರ ಸಿಗೋ ಥರ ಮಾಡಿ ಅಂಥೇಳಿ ನಾನು ಕಳಕಳಿಯಿಂದ ಅವರನ್ನು ಕೇಳ್ಕೊತೀನಿ. ಸರ್, ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಸ್ತುತ ಒಬ್ಬ ಸರಗೂರು ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಕೇಂದ್ರದಿಂದ ಪ್ರಸ್ತುತವಾಗಿ ಏನೆಲ್ಲ ಬಿತ್ತನೆ ಬೀಜಗಳು ಪೂರೈಕೆ ಆಗ್ತಾ ಇದೆ, ಮತ್ತು ನೀರಾವರಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸಿಗ್ತಿರೋಂಥ ಉಪಕರಣಗಳಾಗಿರ್ಬೋದು, ಮತ್ತು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಸಿಗ್ತಿರೋಂಥ ಸೇವಾ ಸೌಲಭ್ಯಗಳು, ಕೃಷಿ ಯಾಂತ್ರೀಕರಣದ ಯಂತ್ರೋಪಕರಣ ಸೌಲಭ್ಯಗಳು, ಉದ್ಯೋಗ ಖಾತ್ರಿ ಯೋಜನೆ ಅಡಿಯ ಸಹಯೋಗದಲ್ಲಿ ನಡೆಯುವಂಥ ಚಟುವಟಿಕೆಗಳಾಗಿರ್ಬೋದು, ಮತ್ತು ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಏನೆಲ್ಲ ಇಲಾಖೆಯ ಕೇಂದ್ರಗಳ ಮುಖಾಂತರ ಸೇವಾ ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಅನ್ನೋ ಕುರಿತು ಸಾಕಷ್ಟು ವಿಚಾರಗಳನ್ನು ಮತ್ತು ಹಾಗೆಯೇ ಮಾಹಿತಿಯನ್ನು ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಕೇಳುಗರಲ್ಲಿ ಹಾಗೂ ನಮ್ಮ ರೈತರಲ್ಲಿ ಒಂದಷ್ಟು ಅರಿವನ್ನು ಮೂಡಿಸಿದ್ದಕ್ಕೆ, ಒಂದಷ್ಟು ಜಾಗೃತಿಯನ್ನು ಮೂಡಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತಮಗೂ ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿನ ಸೇವಾ ಸೌಲಭ್ಯಗಳು ಹಾಗೂ ಅಲ್ಲಿ ಜರುಗುತ್ತಿರುವಂತಹ ವಿವಿಧ ರೀತಿಯ ಚಟುವಟಿಕೆಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಸರಗೂರು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ಶ್ರೀಯುತ ಎಂ ಶಿವಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಇಲಾಖೆಯ ಮಾಹಿತಿಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.